ಸ್ವಲ್ಪ ಅವಮಾನ ಮಾಡ್ತಿದ್ರು. ಅದರ ಬೆಲೆ ಹೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಆ ದುಡ್ಡು ಹೆಂಗ್ ಬಂತು ಗೊತ್ತಾ ಗೈಸ್? ನಾನು ಐಫೋನ್ ಹೆಂಗ್ ತಗೊಂಡೆ ಅಂತಂದ್ರೆ ನಾವು ಲಿಟ್ರಲಿ ಬೇಜಾರಾಗೋಯ್ತು. ದಡ್ಡದೇವಿ ಅದ್ರ ಬೆಲೆ ಸೊ ಫ್ರೀ ಆಗಿ ಶೇರ್ ಮಾಡ್ತೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಅದಕ್ಕೋಸ್ಕರ. 365 ಡೇಸ್ ವ್ಲಾಗಿಂಗ್ ಇರುತ್ತೆ, ನನ್ನ ಲೈಫ್ ಜರ್ನಿ ಇರುತ್ತೆ. ನಮಸ್ತೆ ಎಲ್ರಿಗೂ. ಏನ್ ನಮಸ್ತೆ ಅಂತವಳೆ ಅಂತ ನೋಡ್ತಿದ್ದೀರಾ? ಇವತ್ತು ಯಾರೋ ಬೆಳಿಗ್ಗೆ ಕಾಲ್ ಮಾಡ್ಬಿಟ್ಟು ನಮಸ್ತೆ ಅಂತ ಸೊ ಸ್ವೀಟ್ ಆಗಿ ಮಾತಾಡಿದ್ರು, ಅದಕ್ಕೆ ನಾನು ನಿಮ್ಗೆ ನಮಸ್ತೆ ಅಂತ ಇದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ರೆಡ್ ಬಟನ್ ಐತಲ್ಲ ಅದನ್ನ ಒತ್ತಿರಿ ಗೈಸ್. ಒತ್ತಿ ನಿಮ್ಮ ಸಬ್ಸ್ಕ್ರೈಬು ನನ್ನ ಈ ಮುಖದಲ್ಲಿ ಸ್ಮೈಲ್ ತರಿಸುತ್ತೆ ಗೊತ್ತಾ? ಪ್ಲೀಸ್ ಗಾಯ್ಸ್ ಒತ್ತಿ ಗೈಸ್ ರೆಡ್ ಬಟನ್. ಸೊ ಒತ್ತಾಯ್ತಾ? ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಏನಂತಂದ್ರೆ ಸೊ ಸಿಕ್ಕಾಪಟ್ಟೆ ನೆನ್ನೆ ಅಂತೂ ನನ್ನ ತಲೆಗೆ ಲೂಸ್ ಬಂದಿತ್ತು ಅನ್ಕೊಳ್ಳಿ. ಆ ಯೂಟ್ಯೂಬ್ ಬ್ಲಾಗ್ ಅಪ್ಲೋಡ್ ಆಗ್ತಿಲ್ಲ, ನಾನು ಬಿಡ್ತಾ ಇಲ್ಲ. ಅದೇನಂತೆ ಗೊತ್ತಾ, ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೇಷನ್ ಮಾಡಿದೀನಂತೆ. ಮಕ್ಕಳು ಹಾಕೊಂಡು ವಿಡಿಯೋ ಮಾಡಿದ್ಕೆ ಏನೇನೋ ಸ್ವಲ್ಪ ಕಾಮಿಡಿ ವಿಡಿಯೋಸ್ ಇತ್ತು. ನೆನ್ನೆ ಎಷ್ಟು ಒಂದು 25 ನಿಮಿಷದ ವಿಡಿಯೋನ ತಗೊಂಡ್ ಬಂದು 12 ನಿಮಿಷಕ್ಕೆ ಕಟ್ ಮಾಡಿದೀನಿ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಸೊ ಹುಚ್ಚು ಬರ್ತಿದೆ ಗೈಸ್, ಹುಚ್ಚು ಬರ್ತಿದೆ ನನಗಂತೂ ಸೀರಿಯಸ್ಲಿ. ಆ ವ್ಲಾಗ್ ಎಡಿಟ್ ಮಾಡಿ ನೆನ್ನೆ ನಾನು ಕಮೆಂಟಲ್ಲೂ ಹೇಳಿದ್ದೆ, ಕಮ್ಯುನಿಟಿ ಗೈಡ್ಲೈನ್ಸ್ ಇಂದ ವಿಡಿಯೋ ಈ ತರ ಆಗಿದೆ ಅಂತ. ಸೊ ಈ ತರ ಎಲ್ಲ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ವ್ಲಾಗ್ ಅತ್ತಾಗೆ ಬೇಜಾರಾಗೋಯ್ತು ನನಗೂ. ಅಂತಾರೆ ಕಂಟೆಂಟೇ ಇವಾಗ ಒಂಚೂರ ಇದೆ, ಹಿಂಗಾಗಿದೆಯಲ್ಲ ಏನ್ ಮಾಡುದು ಅಂತ. ಒಟ್ನಲ್ಲಿ ನೆನ್ನೆ ತುಂಬಾ 10 ಗಂಟೆಗೆ ಅಪ್ಲೋಡ್ ಮಾಡಿದೀನಿ ವಿಡಿಯೋ. ಕರ್ಮ ಕಣೋಗಿ. ಸೀರಿಯಸ್ಲಿ ಗೈಸ್, ಆ ವ್ಲಾಗ್ ಎಷ್ಟು ಸಖತ್ತಾಗಿತ್ತು ಅಂತಂದ್ರೆ ಸಖತ್ತಾಗಿತ್ತು. ನೀವೆಲ್ಲರೂ ಆ ವಿಡಿಯೋನ ಫುಲ್ಲು ನೋಡಿದ್ರೆ ನಿಜವಾಗ್ಲೂ ನಗ್ತಿದ್ರಿ. ಬಟ್ ಆಗಿದ್ದೇನು ಎಲ್ಲ ಕಟ್ ಮಾಡಿಸ್ಬಿಟ್ರು. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋದು ತುಂಬಾ ಕಷ್ಟ ಐತೆ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೂ ವಿಡಿಯೋಸ್ ಮಾಡೋದು ತುಂಬಾ ಕಷ್ಟ ಐತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಯಾ ಗೈಸ್, ಇವತ್ತಂತೂ ನಾನು ಫುಲ್ಲು ಜೋಶಲ್ಲಿ ಇದೀನಿ. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್, ಇದೇ ಒಂದ್ ಕಲರ್ ಬ್ಲ್ಯಾಕು, ಇದೇ ಒಂದ್ ಕಲರ್ ಬ್ಲ್ಯಾಕು. ಇದು ನನ್ನ ಔಟ್ಫಿಟ್ ಆಗಿರುತ್ತೆ ಇವತ್ತು. ಸೊ ನನ್ನ ಬೆಡ್ ನೋಡಿ ಎಷ್ಟು ನೀಟಾಗಿದೆ. ನನಗೆ ಈ ಥರ ಹಿಂಗೆಲ್ಲ ಆಗಬಾರ್ದು, ಬಟ್ ಆಗಿದೆ. ಬಟ್ ಬೇರೆ ಕವರ್ ತರಿಸ್ಬೇಕು ನಾನು. ಹಿಂಗೆಲ್ಲ ಆಗಬಾರ್ದು, ಹಿಂಗೆ ಸೊಕ್ ಥರ ನನಗೆ ಇಷ್ಟನೇ ಆಗಲ್ಲ. ಸೊ ಯಾ ಗಾಯ್ಸ್, ಒಟ್ಟಿನಲ್ಲಿ ಅದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಬೆಡ್ ಕವರು, ಅದನ್ನು ಚೇಂಜ್ ಮಾಡಿ ಇದಾಕಿದ್ದೀನಿ. ಒಟ್ಟಿನಲ್ಲಿ ಸೊಕ್ ಥರ ಐತೆ. ಫುಲ್ಲು ಕವರ್ ಆಗೋ ಥರ ಆರ್ಡ್ರ್ ಮಾಡಿದ್ದೆ. ಎಷ್ಟು 1000 ರೂಪಾಯಿ ಕೊಟ್ಟು ಆರ್ಡ್ರ್ ಮಾಡಿದ್ದೆ. ಇವಾಗ ಇನ್ನೊಂದು ಆರ್ಡ್ರ್ ಮಾಡ್ಬೇಕು ಅದೇ ಥರ. ಏನಂತಂದರೆ ವಿಡಿಯೋ ಮಾಡೋಕ್ಕೆ ಮೇನ್ ಬೇಕಾಗಿರೋದು ಕ್ಯಾಮ್ರಾನ ನಾವು ಡೈಲಿ ವ್ಲಾಗ್ ಮಾಡೋರು ಅಥವಾ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಮಾಡೋರು ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೆ ಐಫೋನ್ ಇಂಪಾರ್ಟೆಂಟೇ. ನನ್ನ ಮೂಗು ಯಾಕೋ ಕಡಿತೈತೆ, ಅದಕ್ಕೆ ಅವಾಗಲಿಂದ ಹಿಂಗೆ ಅನ್ಕೋತಾನೆ ಇದ್ದೀನಿ. ಏನು ಹೇಳ್ತಿದ್ದೆ, ವಿಡಿಯೋ ಮಾಡೋಕ್ಕೆ ಫೋನು ಕ್ಯಾಮ್ರಾ ಇಂಪಾರ್ಟೆಂಟು. ಸೊ ನನ್ನ ಹತ್ರ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಆಫ್ ಆಲ್ ಅದು ಕ್ರಿಯೇಟರ್ ಆಗಬೇಕು ಅಂತ ಅನ್ಕೊಂಡೇ ಇಲ್ಲ ಗೈಸ್. ಅದು ಆಗ್ಬಿಟ್ಟಿದ್ದೀನಿ ಗೈಸ್. ಸೊ ಯಾ ನಾನು ಫಸ್ಟ್ ವಿಡಿಯೋ ಸುಮ್ಮನೆ ಹಾಕ್ತೆ. ಅದು ಡಬ್ಬ ಆಂಡ್ರಾಯ್ಡ್ ಅಲ್ಲಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆ ಡಬ್ಬ ಅನ್ನೋಕ್ಕಾಗಲ್ಲ ಗೈಸ್. ನಾನು ಇವಾಗ ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ಆ ಫೋನೇ ಕಾರಣ, ಅದೇ ಕಾರಣ. ನಾನು ಅದನ್ನ ಮರ್ತಿಲ್ಲ, ಬಟ್ ಅದನ್ನ ಕದ್ಬಿಟ್ರು ಗೈಸ್. ಯಾರು ಕದ್ಬಿಟ್ರು, ಸಖತ್ ಬೇಜಾರಾಗುತ್ತೆ. ನಾನು ಫಸ್ಟ್ ಫೋನ್ ತಗೊಂಡೆ ನೋಡಿ, ಅದಿನ್ನೂ ಇಟ್ಟಿದ್ದೀನಿ, ಒಂದಿನ ತೋರಿಸ್ತೀನಿ. ಯಾ ನನಗೆ ಈ ವಸ್ತುಗಳ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇದೆ. ನನ್ನ ವಸ್ತುಗಳ ಮೇಲೆ ನಾನು ಆಂಡ್ರಾಯ್ಡಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ನ. ಅದು ಹೋಗ್ತಾ ಒಬ್ಬೊಬ್ರು ನಿಮ್ಮ ವಿಡಿಯೋದಲ್ಲಿ ಕ್ಲಾರಿಟಿನೇ ಇಲ್ಲ, ಅದಿಲ್ಲ ಇದಿಲ್ಲ, ಏನ್ ನೀವು ಆಂಡ್ರಾಯ್ಡಲ್ಲಿ ವಿಡಿಯೋ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಸ್ವಲ್ಪ ಅವಮಾನ ಮಾಡ್ತಿದ್ರು. ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 365 ಡೇಸ್ ವ್ಲಾಗಿಂಗ್ ಇರುತ್ತೆ, ನನ್ನ ಲೈಫ್ ಜರ್ನಿ ಇರುತ್ತೆ, ನನ್ನ ಲೈಫ್ ಸ್ಟೈಲ್ ಇರುತ್ತೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು, ಟ್ರೂತ್ ಇರಬೇಕು. ಅದಕ್ಕೆ ಇದನ್ನೆಲ್ಲ ಡಾಕ್ಯುಮೆಂಟ್ ತರ ಹೇಳ್ತಾ ಇರೋದು ನಿಮ್ಗೆ. ನಂದು ಇನ್ನೂ 50K ಆಗಿರ್ಲಿಲ್ಲ ಗೈಸ್. ಅವಾಗ ನಾನು ನಮ್ಮ ಅಮ್ಮಂಗೆ, ಅಮ್ಮ ಐಫೋನ್ ಬೇಕು, ಎಲ್ರು ಹಿಂಗ್ ಅಂತವ್ರೆ, ಕ್ಲಾರಿಟಿ ಇಲ್ಲ, ವಿಡಿಯೋಸ್ ಚೆನ್ನಾಗಿ ಬರ್ತಿದೆ, ಕ್ಲಾರಿಟಿ ಇಲ್ಲ ಅಂತ ಒಬ್ಬೊಬ್ರು ನೀಟಾಗಿ ಸಜೆಸ್ಟ್ ಮಾಡಿದ್ರೆ, ಇನ್ ಕೆಲವೊಬ್ರು ಅವಮಾನ ತರನೇ ಮಾಡ್ಬಿಡೋರು. ಅದಕ್ಕೆ ಫಸ್ಟ್ ಫೋನು ಯಾವ್ದು ಅಂತಂದ್ರೆ ತೋರಿಸ್ತೀನಿ ಬನ್ನಿ. ಐಫೋನ್ ತಗೊಂಡಿದ್ದು. ಯಾ ಗೈಸ್, ನಾನಿವತ್ತು ನಿಮ್ಗೆ ನನ್ನ ಐಫೋನ್ ಜರ್ನಿನ ಶೇರ್ ಮಾಡ್ತೀನಿ. ಏನಂತಂದ್ರೆ ಆಂಡ್ರಾಯ್ಡ್ ಅಲ್ಲಿ ಮಾಡ್ತಿದ್ದಾಗ ಅವಮಾನಗಳಾಗ್ತಿತ್ತು, ಕ್ಲಾರಿಟಿ ಇಲ್ಲ ಅಂತಿತ್ತು ಅಂತ ಹೇಳ್ತಿದ್ರು ಎಷ್ಟೊಂದ್ ಜನ. ಬಟ್ ರೀಚ್ ಲೈಕ್ಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು, ಜನ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಅಕ್ಕ ಪಕ್ಕದವ್ರು ಹೋಗೋರೆಲ್ಲ ಅವಮಾನ ಮಾಡ್ತಿದ್ರು. ಆಂಡ್ರಾಯ್ಡು ನಿಮ್ದು ಕ್ಲಾರಿಟಿನೇ ಇಲ್ಲ, ಏನ್ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಯಾವಾಗ್ಲೂ ಹೇಳ್ತಿದ್ರು. ಅದಾದ್ಮೇಲೆ ನಮ್ಮ ಅಮ್ಮಂಗೆ ಅದನ್ನ ಹೇಳ್ದೆ,
ನಮ್ಮಮ್ಮ ಆಗಿದ್ದಾಗಲಿ ಅಂತ ಎಷ್ಟು ನಾನು ಯಾವಾಗ ಐಫೋನ್ ತೊಗೊಂಡಿದ್ದು ಅಂತಂದರೆ 50K ಫಾಲೋವರ್ಸ್ ಇನ್ನೂ ರೀಚ್ ಆಗಿರಲಿಲ್ಲ. ಇನ್ನೂ ಒಂದು 40 ಅಂದ್ಕೊಳ್ಳಿ, 40K ಫಾಲೋವರ್ ಇದ್ದಾಗ ನಾನು ಐಫೋನ್ ತೊಗೊಂಡಿದ್ದು. ಅದಾದಮೇಲೆ ಅಷ್ಟು 40,000ಕ್ಕಿಂತ ಈಗ 30,000 40,000 ಬರೋವರೆಗೂ ನಾನು ಆ್ಯಂಡ್ರಾಯ್ಡಲ್ಲೇ ವಿಡಿಯೋ ಮಾಡಿದ್ದು. ಅದಂತೂ ಕ್ಲಾರಿಟಿನೇ ಇಲ್ಲ ಅಂದ್ಕೊಳ್ಳಿ ಫಸ್ಟ್ ಆಫ್ ಆಲು. ಅದಾದಮೇಲೆ ನಾನು ಐಫೋನ್ ಹೆಂಗೆ ತೊಗೊಂಡೆ ಅಂತಂದರೆ ನಮ್ಮಮ್ಮಗೆ ಹಿಂಗೆಲ್ಲ ಹೇಳಿದ್ನಲ್ಲ, ಅವರು ಕರ್ಕೊಂಡೋದ್ರು ಕ್ರೋಮಾಗೆ ಅಂತ ಇದ್ದೀನಿ, ಕ್ರೋಮಾಗೆಲ್ಲ ಕರ್ಕೊಂಡು ಹೋಗಿ ಹಾಕ್ಸಿದ್ರು. EMI 128 GB ಐಫೋನ್ 15+ ತೊಗೊಂಡಿದ್ದು. ಇನ್ನೂ 16 ಲಾಂಚು ಆಗಿರಲಿಲ್ಲ. 15+ ತಗೊಂಡೆ. ಅದಾದಮೇಲೆ ವೀಡಿಯೋಸ್ ಮಾಡ್ತಿದ್ದೆ, ಚೆನ್ನಾಗೇ ಆಗ್ತಿತ್ತು. ವೀಡಿಯೋಸ್ ಇನ್ನೂ ಚೆನ್ನಾಗಿ ಬರ್ತಿತ್ತು. ಐಫೋನ್ ಅಲ್ವಾ, ಕ್ಲಾರಿಟಿ ಸಖತ್ತಾಗಿರ್ತಿತ್ತು. ಬಟ್ 128 GB ಯಾವ ಮೂಲೆಗೂ ಸಾಕಾಯ್ತಾ ಇಲ್ಲ ಗೈಸ್. ನನಗೆ ಲಿಟ್ರಲಿ ಬೇಜಾರಾಗೋಯ್ತು. ಅಂದರೆ ಇದು EMI ಅಲ್ಲಿ ತಗೊಂಡಿದ್ದು. ಇದ್ರದ್ದು EMI ಇನ್ನೂ 35,000 ಐತೆ. ಇದು ತಗೊಂಡು ಇಲ್ಲ ಅಂದರೂ 1 ವರ್ಷನಾ 2 ವರ್ಷ ಆಯ್ತೋ ಬಂತು. ಏನು 700 ಇದ್ದಿದ್ದು ತಗೊಂಡಿದ್ದು 1 ವರ್ಷ ಆಗಿಲ್ಲ. ಅಮಿಕಾ ಕುತ್ಕೋ ಲೇ. ಜೂನಲ್ಲಿ ಕಣೆ ತಗೊಂಡಿದ್ದು ಫೋನ. ಯಾವ ಜೂನು? ಈ ಜೂನಲ್ಲಿ ಇದು ತಗೊಂಡಿದ್ದು. 700 ಇದ್ದಾಗ ತಗೊಂಡಿದ್ದನ್ನ ತಾನೆ. 700 1 ವರ್ಷನೂ ಆಗಿರ್ಲಿಲ್ಲ ನಾವು ಬಂದು. ಲೇ ಜೂನಲ್ಲಿ ಕಣೆ 2024 ತಗೊಂಡಿದ್ದ. 2024ರಲ್ಲೇ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ಜೂನಲ್ಲಿ ತಗೊಂಡಿದ್ದು. 2025ರಲ್ಲಿ ಈ ಫೋನ್ ತಗೊಂಡಿದ್ದು. ಜೂನಲ್ಲಿ ಇದೆ ತಗೊಂಡು 5 ತಿಂಗಳಾಯ್ತು ಕಣೆ. ಇದು ರೆಕಾರ್ಡ್ ಆಗ್ತಿರೋದು ಜೂನಲ್ಲಿ ತಾನೇ ತಗೊಂಡಿದ್ದು. 5 ತಿಂಗಳಾಯ್ತು ಅಕ್ಕ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಲೇ 1 ವರ್ಷ ಆಯ್ತು ಕಣೆ. ದಡ್ಡ ಮುದೇವಿ ಬಾಯ್ಲಿ ತೋರಿಸ್ತೀನಿ ನಿಮ್ಗೆ ತಾಯಿ ನಮ್ಮವ್ವ. ಫಸ್ಟ್ ಫೋಟೋ ಎಲ್ಲ ಯಾಗೈಸ್ EMI 2 ವರ್ಷಕ್ಕೆ ಹಾಕ್ಸಿರೋದು. ಇದು ನಾವು ಇದ್ರದ್ದು ಬೆಲೆ 1 ಲಕ್ಷ. ಅದು ಏನದು ಆ್ಯಪಲ್ ಐಕೇರ್ ಅದು ಏನೇನೋ ಹಾಕ್ಸಿ 1 ಲಕ್ಷಕ್ಕೆ ಇದ್ರ ಬೆಲೆ. ಅದ್ರ ಬೆಲೆ 2 ಲಕ್ಷ. ಐಫೋನ್ 16 Pro Max 1 TB ತಗೊಂಡಿರೋದು. ಏನಕ್ಕೆ ಅಂದರೆ ಇದರಲ್ಲಿ ಸ್ಟೋರೇಜ್ ಅಂತೂ ಒಂಚೂರು ಅಂದರೆ ಚೂರು ಸಾಕಾಯ್ತಾ ಇರಲಿಲ್ಲ. ಮತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣನೂ ಕೂಡ ಅದೇ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಸ್ಟೋರೇಜ್ ಸಾಕಾಗ್ತಿರ್ಲಿಲ್ಲ. 1 ಬ್ಲಾಗ್ ಮಾಡಿದ್ರೆ ಮುಗೀತಲ್ಲಿಗೆ. ಮತ್ತೆ ಎಲ್ಲನೂ ಡಿಲೀಟ್ ಮಾಡಬೇಕು. ಇನ್ನೂ ಎಡಿಟೇ ಆಗಿರಲಿಲ್ಲ, 1 ವಾರದವೇ ಎಡಿಟ್ ಆಗಿರಲಿಲ್ಲ. ಮತ್ತೆ ಶೂಟ್ ಮಾಡೋಕ್ಕೆ ಸ್ಟೋರೇಜ್ ಫುಲ್ ಅಂತಲೇ ಬರ್ತಿತ್ತು. ಅದಕ್ಕೋಸ್ಕರ ಐಫೋನ್ ಇದನ್ನ 1 TB ತೊಗೊಂಡಿದ್ದೆ ಯೂಟ್ಯೂಬ್ ಬ್ಲಾಗ್ ಮಾಡೋಕ್ಕೆ. ಇವಾಗ ಮಾಡ್ಬೋದು ಆರಾಮಾಗಿ. ಬಟ್ ಇದು ಕೂಡ ಬೇಗ ಸ್ಟೋರೇಜ್ ತುಂಬಿಕೊಳ್ಳುತ್ತೆ. ಈ ರೆಕಾರ್ಡ್ ಆಗ್ತಿದೆಯಲ್ಲ ಫೋನು, ಏನು ಮಾಡೋಕ್ಕಾಯ್ತದೆ, ತೋರ್ಸೋಕ್ಕಾಗಲ್ಲ ನಿಮಗೆ. ಆಮೇಲೆ ತೋರಿಸ್ತೀನಿ ನಾನು. ಆಗಲ್ಲ. ಇದ್ರಲ್ಲಿ ಸ್ಟೋರೇಜ್ ಇಲ್ಲ ಗೈಸ್. ವಿಡಿಯೋನೂ ಆಗಲ್ಲ, ನೆಟ್ಟು ಏನೂ ಆಗಲ್ಲ. ಇವಳು ಹೆಂಗ್ ಬೈತವಳಲ್ಲಿ ಮಾತಾಡ್ತೀನಿ ನಿಮ್ಗೆ. ಇದನ್ನ ಕೊಟ್ಬಿಡೋಣ ಅನ್ಕೊಂಡೆ. ಆಕ್ಚುಲಿ ಇನ್ನೂ EMI ಆಯ್ತಿರಲಿಲ್ಲ. ಇದ್ರದ್ದು ಇನ್ನೂ 35,000 EMI ಐತೆ ಅಲ್ವಾ. ಈ EMI ಗೈಸ್ ಇದ್ರದ್ದು EMI 35,000 ಆಯ್ತಲ್ಲ. ಇದನ್ನ ಕೊಟ್ಬಿಡೋಣ. ಇದ್ರ ದುಡ್ಡು ಇದೇ ಆಗ್ಬಿಡುತ್ತೆ. ಇನ್ನೂ ಜಾಸ್ತಿ ಬರ್ತಾನೆ ಇಲ್ಲ. ಇದನ್ನ ಕೊಟ್ಬಿಟ್ಟು ಅದನ್ನ ತಗೊಳ್ಳೋಣ ಅಂತಂದ್ರೆ EMI ದುಡ್ಡು ಅದಕ್ಕೆ ಆಗ್ಬಿಡುತ್ತೆ. ಮತ್ತೆ ಫುಲ್ಲು ಕಮ್ಮಿ ಅನ್ಕೊಳ್ಳಿ. ಜಾಸ್ತಿ ಇದಕ್ಕೆ ತಗೋತಾನೆ ಇರಲಿಲ್ಲ. ಅದಕ್ಕೆ ಇದನ್ನು ನಾನೇ ಇಟ್ಕೊಂಡೆ. ಹೆಂಗಿದ್ರು ನಂದು ಆಂಡ್ರಾಯ್ಡ್ ಕಳೆದೋಗಿತ್ತು ಫೋನು. ಕೊಡೋಕ್ಕೂ ಹೊಟ್ಟೆ ಉರಿತೈತೆ. 1 ಲಕ್ಷಕ್ಕೆ ಫೋನ್ ತೊಗೊಂಡು 30,000ಕ್ಕೆ ಸೇಲ್ ಮಾಡಿದ್ರೆ ಯಾರನ್ನ ಮಗ ಕೊಡ್ತಾನೆ ಗೈಸ್? ನಾನಂತೂ ಕೊಡಲಿಲ್ಲ. ಅದಾದಮೇಲೆ ದಿನಾಂಕ 12ನೇ ತಾರೀಕು ಜೂನಲ್ಲಿ ನಾನು ಐಫೋನ್ 16 Pro Max 1 TB ತೊಗೊಂಡೆ. ಅದರ ಬೆಲೆ ಹೇಳ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಯಾರು ತಗೊಂಡಿರೋದು ಹೇಳ್ತಿದ್ಯಲ್ಲ ಹೇಳು. ನನಗೆ ಜಾಸ್ತಿ ಕಡೆ ಅಮೌಂಟು ನಿಂಗೆ ಅಲ್ದೇ ತಗೋತೀಯಲ್ಲ ನೀನು. ಎಲ್ಲರ ತವನು ಅದೇ ಐಫೋನ್. ಈಗ ಹಾಡು ಹೇಳು. ಎಲ್ಲರ ತಗೋ ಐಫೋನ್ ಐತೆ. ಅದ್ರ ಬೆಲೆ 1 TB ಅದು. ಯಾವುದೋ 1 TB ಹೇಳು ಗೈಸ್. ಅದರ ಬೆಲೆ 1,78,000 1 TBದು. ಯಾಕಂದರೆ ನಾನು ಇದು ಇಂಡಿಯನ್ ಮಾಡೆಲ್ಲೇ ತೊಗೊಂಡಿದ್ದು, ಬೇರೆ ಕಡೆ ಎಲ್ಲೂ ತೊಗೊಳ್ಳಿಲ್ಲ. ಸೊ ಇಂಡಿಯನ್ ವೇರಿಯಂಟ್ ಆಗಿರೋದ್ರಿಂದ ಅದು ಆ ಬೆಲೆಗೆ ಸಿಕ್ತು ನನಗೆ. ಆ ದುಡ್ಡು ಹೆಂಗೆ ಬಂತು ಗೊತ್ತಾ ಗೈಸ್? 1,78,000. ಇದ್ರದ್ದು EMI 35,000 ಹಂಗೆ ಐತೆ. ಅದ್ರದ್ದು 1 ಲಕ್ಷ EMI ಇನ್ನೂ ತೀರಿಸಿಲ್ಲ. 78,000 ಕಟ್ಟಿರೋದು 1 ಲಕ್ಷ ನಮ್ಮ ಅಮ್ಮನ ಹತ್ರ EMI ಹಾಕ್ಸಿದ್ದೀನಿ. ತಿಂಗಳ 4,000 ಕಟ್ತಾ ಇದ್ದೀನಿ.
ಇದ್ರ ಕತೆ. ಏನಕ್ಕೆ ಇಷ್ಟೆಲ್ಲ ಮಾಡಬೇಕು ಸಾಲ ಮಾಡಿ ಅಂತ ನೀವು ಕೇಳ್ಬೋದು. ಇವಾಗ ವಿಡಿಯೋಸ್ ಮಾಡಬೇಕು ಅಂತಂದರೆ ಕ್ಲಾರಿಟಿ ಬೇಕು, ಆಮೇಲೆ ಇನ್ಸ್ಟಾದಲ್ಲಿ ವಿಡಿಯೋಸ್ ಮಾಡಬೇಕು ಅಂತಂದರೆ ಕ್ಲಾರಿಟಿ ಬೇಕು, ಮತ್ತು ಬ್ರ್ಯಾಂಡ್ಸ್ಗಳು ಈಗ ಪ್ರಮೋಷನ್ ಮಾಡ್ತೀವಿ ಅಂದ್ಕೊಳ್ಳಿ, ಪ್ರಮೋಷನ್ ಬಗ್ಗೆನೂ ಒಂದು ವ್ಲಾಗ್ ಮಾಡ್ತೀನಿ ನೆಕ್ಸ್ಟು, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಇನ್ಫಾರ್ಮೇಟಿವ್ ಬರ್ತಾನೆ ಇರುತ್ತೆ ಗೈಸ್, ನೀವು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು, ಮಾಡ್ಕೊಂಬಿಡಿ. ನಾನು ನನ್ನ ಹತ್ರ ಇರೋ ನಾಲೆಡ್ಜು ಮುಂದೆ ಮುಂದೆ ಎಲ್ಲನೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಫ್ರೀಯಾಗಿ ಶೇರ್ ಮಾಡ್ತೀನಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಅದಕ್ಕೋಸ್ಕರ. ಅದಾದಮೇಲೆ ಇಷ್ಟೇ ಐಫೋನ್ ಕತೆ. ಸಾಲ ಮಾಡಿ ಎಲ್ಲ ಮಾಡ್ತಾ ಇರೋದು ಏನಾಗುತ್ತೋ. ಬಟ್ ನಂದು ಅದು 1 ಲಕ್ಷ ಹೆಂಗೆ ಅಂತಂದರೆ, ನಮ್ಮ ಅಮ್ಮನ EMI ಹಾಕ್ಸಿದ್ದೀನಿ, ಅದು ನಾನೇ ಡೈಲಿ ಕಟ್ತಾ ಇರೋದು. ಒಟ್ಟಿನಲ್ಲಿ 78,000. ನಾನು ಇನ್ಸ್ಟಾಗ್ರಾಮಲ್ಲಿ 1 ವರ್ಷದಿಂದ ಏನೋ ಪ್ರಮೋಷನ್ ಮಾಡಿದ್ನಲ್ಲ, ಅದನ್ನು ಕೂಡಿಕ್ಕಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಅಫಿಷಿಯಲ್ ಆಗಿ ಏನು ಕಾಸು ಕೊಡಲ್ಲ, ಒಟ್ಟಿನಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮೋಷನ್ ಮಾಡಿದ್ನಲ್ಲ ಅದ್ರದ್ದು ಕಾಸು, ಮತ್ತು ನಾನು ವರ್ಕ್ ಮಾಡ್ತಿದ್ನಲ್ಲ ಅದ್ರದ್ದು ಕಾಸು ಎಲ್ಲನೂ ಸೇರಿಸಿ ಒಂದೇ ಸಲ ಅಕೌಂಟು 0 ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ ನಾನು. 0 ಬ್ಯಾಲೆನ್ಸ್, ಸೀರಿಯಸ್ಲಿ. ಇದು ಐಫೋನ್ ಕತೆ. ಕಿಡ್ನಿ ಒಂದು ಮಾರಕ್ಕದೊಂದು ಬಾಕಿ. ಗೈಸ್, ಕಿಡ್ನಿ ಮಾರಕ್ ಬೇಕು ಅಷ್ಟೇ ಐಫೋನ್ ತಗೊಳಕೋಗಿ. ಬಟ್ ಒಟ್ನಲ್ಲಿ 1 ಲೈನಲ್ಲಿ ಹೇಳ್ಬೇಕು ಅಂತಂದ್ರೆ ಇದ್ರದ್ದು 35,000 EMI ಐತೆ, ಅದ್ರದ್ದು 1 ಲಕ್ಷ EMI ಐತೆ. 1,35,000 ನಾನು ಸಾಲ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಹುಚ್ಚು, ಪ್ಯಾಷನ್ ಹುಚ್ಚು ಗೈಸ್. ಪ್ಯಾಷನ್ನು, ಬಿಸ್ನೆಸ್ಸು ಇವೆಲ್ಲ ಇನ್ವೆಸ್ಟ್ಮೆಂಟ್ ಇದ್ದಂಗೆ ಗೈಸ್. ಇನ್ವೆಸ್ಟ್ಮೆಂಟ್ ಹಾಕಬೇಕು, ಆಮೇಲೆ ಎತ್ತಬೇಕು ಅಷ್ಟೇ. ಇದು ನಾವು ಪ್ಯಾಷನ್ ವಿಡಿಯೋ ಮಾಡ್ತಿದ್ರೆ ನಮಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ, ಅದಕ್ಕೆ ಮಾಡ್ತೀವಿ. ಬಟ್ ಇನ್ಕಮ್ ಒಂದು ಸೈಡ್ ಇರುತ್ತೆ ಗೈಸ್. ಪ್ಯಾಷನ್ ಒಂದು ಕಣ್ಣಾದರೆ ಇನ್ಕಮ್ ಇನ್ನೊಂದು ಕಣ್ಣಾಗಿರುತ್ತೆ ಅಷ್ಟೇ. ಒಂದೇ ಲೈನಲ್ಲಿ ಹೇಳಿ ಮುಗಿಸ್ತೆ. ನಿಂಗೆ ಅರ್ಥ ಆಗಿಲ್ವೇನೆ? ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ಜನಕ್ಕೇನೆ ಅರ್ಥ ಐತೆ. ಅರ್ಥ ಆಯ್ತಾ? ಕೆಲಸನ ಇಷ್ಟಪಟ್ಟು ಮಾಡ್ತೀವಿ, ಸೊ ಬೋತ್ ಕಣ್ಣಾರ್ ಇಂಪಾರ್ಟೆಂಟ್. ರಿಯಾಲಿಟಿ ಮಾತಾಡ್ತಾ ಇದ್ದೀನಿ ಗೈಸ್. ಇನ್ಕಮ್ ಇಲ್ಲದೆ ಯಾರು ಏನೂ ಮಾಡಲ್ಲ, ಆಯ್ತಾ? ಬಟ್ ಸದ್ಯಕ್ಕೆ ನಾನು ಹೇಳ್ದಂಗೆ ಆವಾಗಲೇ ಹೇಳಿದ್ದೀನಿ, ಯೂಟ್ಯೂಬಿಂದ ನನಗೆ 1 ರೂಪಾಯಿ ಬರ್ತಾ ಇಲ್ಲ. ಮಾನಿಟೈಸೇಷನಲ್ಲಿ ಏನೋ ಸ್ಟಕ್ ಆಗ್ಬಿಟ್ಟೈತೆ. ಇದು ನನ್ನ ಐಫೋನ್ ಕತೆ, ಐಫೋನ್ ಜರ್ನಿ, ಸಾಲದ ಜರ್ನಿ. ಏನಂತ ಸರಿಯಾಗಿ ಹೇಳಿ. ಗೈಸ್ ಇಷ್ಟೇ ಗೈಸ್. ಬಟ್ ನನಗೆ ಖುಷಿ ಇದೆ, ನಾನು ಒಂದಲ್ಲ ಒಂದಿನ ತೀರಿಸ್ತೀನಿ, ಇವೆಲ್ಲ ಸಾಲ ತೀರಿಸ್ತೀನಿ ಅನ್ನೋದು ಖುಷಿ ಐತೆ. ಕಾರ್ ತಗೋಬೇಕನ್ನೋದೈತೆ, ಅದು EMI ಅಲ್ಲೇನೆ ಗೈಸ್. ನಿಮ್ಗೆ ಎಲ್ಲ ಹೇಳ್ತಿದ್ ಗೈಸ್. ವಾಷಿಂಗ್ ಮಿಷಿನ್ EMI, ಗೈಸ್ ಪ್ರತಿಯೊಂದು ನಮ್ಮ ಮನೇಲಿ ಏನೇನೈತೋ ಇವಾಗ ಐಟಮ್ಸು ಎಲ್ಲ EMI ಅನ್ಕೊಳ್ಳಿ. ವಾಷಿಂಗ್ ಮಿಷಿನ್, ಫ್ರಿಡ್ಜು, ಗಾಡಿ ಎಲ್ಲ EMI. ಬಟ್ ಲೋನು EMI, ಮನೆ ಲೋನು ಎಲ್ಲ EMI ಗೈಸ್. ಪ್ರತಿಯೊಂದು EMI ಅಲ್ಲಿ ಬದುಕ್ತಿರೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಮನೆ ಗೈಸ್. EMI ಮೀನ್ಸ್ ನಾನು ಇದನ್ನೆಲ್ಲ ನಿಮಗೆ ಸಿಂಪತಿಗೋಸ್ಕರ ಹೇಳ್ತಾ ಇಲ್ಲ. ನಾನು ಅವತ್ತು 365 ಡೇಸ್ ಆದಮೇಲೆ ಏನಾಗುತ್ತೆ, ನನ್ನ ಲೈಫ್ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತ ಹೇಳಿದ್ದೀನಲ್ಲ, ಅದಕ್ಕೋಸ್ಕರ ಈಗಿರೋ ಲೈಫ್ನ ನಾನು ಹೇಳ್ತಾ ಇರೋದು. ರಿಯಾಲಿಟಿ ಹೇಳ್ತಾ ಇದ್ದೀನಿ ಗೈಸ್. ನಾನು ಇಲ್ಲಿ ನಿಮಗೆ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಏನೋ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ, ರಿಯಾಲಿಟಿ ಮಾತಾಡ್ತಾ ಇದ್ದೀನಿ. ಮತ್ತು ನನಗೆ ಅನಿಸ್ತದೆ, ನಾನು ಯಾಕೆ ಡೈಲಿ ಅದೇ ಬಟ್ಟೆ ಹಾಕತ್ತೀನಲ್ಲ ಅಂತ. ಬಟ್ಟೆ ಹೇಳ್ತಾರೆ ನನಗೆ ಅಂದಿಲ್ಲ. ನಾವು ಮನೇಲಿ ಚೆನ್ನಾಗಿ ಬೈತಾರೆ ಗೊತ್ತಾ, ಬಟ್ಟೆಗೆ ಸುರಿದ್ರೆ ಎಷ್ಟು ಹೋದ್ರೆ ಒಂದು ಟಾಪೇ 1,000 ಇರ್ತದೆ. 5,000 ಮಾಡ್ಕೊಬತ್ತಾಳೆ. 5,000ಕ್ಕೆ 5 ಬಟ್ಟೆ ಬರೋದು ಗೊತ್ತಾ? ಅದೇ ಹೇಳಿದ್ದು, ಅದೇ 5,000ಕ್ಕೆ 5 ಬಟ್ಟೆ, 5,000 ಅಂತಾಳೆ ಬರೀ. ಸೊ ಈ ಇನ್ಕಮ್ ಎಲ್ಲ ತೀರಿಸ್ಬೇಕು. ಇದ್ರ ಇನ್ಕಮ್ ಅಲ್ಲ EMI. ಈ EMI ಎಲ್ಲ ತೀರಿಸ್ಬೇಕು ಅಂತಂದ್ರೆ ನಾನು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು. ವ್ಲಾಗ್ಸು ಮತ್ತು ನನ್ನ ಕೆರಿಯರು, ನಾನು ವ್ಲಾಗ್ಸ್ನೂ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲೂ ವೀಡಿಯೋಸ್ ಮಾಡಬೇಕು, ನನ್ನ ಏನದು ಕೆಲಸನೂ ಮಾಡಬೇಕು. ಇನ್ಕಮ್ ಸೋರ್ಸ್ನ ಸ್ವಲ್ಪ ಜಾಸ್ತಿ ಮಾಡಬೇಕು. ಒಂದು ಕಡೆ ಕುತ್ಕೊಂಡ್ರಾಗಲ್ಲ. ನೀವು ಅಷ್ಟೇ, ಒಂದನ್ನೇ ಏನಕ್ಕಾದ್ರೂ ಸ್ಟಿಕ್ ಆನ್ ಆಗಿದ್ದೀರಾ, ಒಂದು ಇನ್ಕಮ್ ಅಂದರೆ ಒಂದೇ ಇನ್ಕಮ್ಗೆ ಏನಾದರೂ ಡಿಪೆಂಡ್ ಆಗಿದ್ರೆ ಬಿಟ್ಬಿಡಿ. ಇನ್ಕಮ್ ಸೋರ್ಸ್ನ ಜಾಸ್ತಿ ಮಾಡಿ.
ಬರೀ ಎಲ್ಲಾದ್ರೂ ಸರಿ ಆ ಕಡೆ ಈ ಕಡೆಯಿಂದ 1,000 2,000 ತಿಂಗ್ಳಿಗೆ ಬಂದ್ರೆ ಸಾಕು. ಅದು ಖರ್ಚುಗಾರ ಆಗುತ್ತೆ ತಾನೆ ಊಟಕ್ಕೆ. ಮತ್ತೆ ನಮ್ಮ ಹುಡುಗಿರ್ಗಂತೂ ಕೇಳಂಗೆ ಇಲ್ಲ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗೆ ಎಲ್ಲ ಹೊಂಟೋಯ್ತದೆ ಕಾಸು. ಅದಕ್ಕೋಸ್ಕರನಾದ್ರೂ ಇನ್ಕಮ್ ಸೋರ್ಸ್ನ ಜಾಸ್ತಿ ಮಾಡಿ. ಸೊ ಈ ವಿಡಿಯೋನ ಹುಡುಗರು ನೋಡ್ತಿದ್ರು, ಹುಡುಗಿರು ನೋಡ್ತಿದ್ರು. ನಲ್ಲಿ ಹುಡುಗರ ಕೆಲಸ ಬೇರೆ ಥರನೇ ಇರುತ್ತೆ, ಇನ್ನೂ ಬೇರೆ ಬೇರೆ ಥರ ಇರುತ್ತೆ. ನಾನು ಮಾಡ್ಬೋದು, ಹುಡುಗರು ಮಾಡ್ಬೋದು, ಹುಡುಗಿರು ಮಾಡ್ಬೋದು. ಬಟ್ ನಾನು ಮಾಡೋಣ, ಹುಡುಗಿ ಆದ್ರೇನು ಹುಡುಗರಾದ್ರೇನು ಒಟ್ನಲ್ಲಿ ಮಾಡೋಣ ಗೈಸ್. ಇಲ್ಲಿಗೆ ನನ್ನ ಐಫೋನ್ ಜರ್ನಿ ಮುಕ್ತಾಯವಾಗುತ್ತಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇವಾಗ ನಾನು ಕೆಲಸ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಈ ಐಫೋನ್ ಜರ್ನಿ ಅಲ್ಲ, EMI ಜರ್ನಿ. ಯಾ ಗೈಸ್, EMI ಜರ್ನಿ ಸೀರಿಯಸ್ಲಿ. ನಾನು ನಿಜ ಹೇಳ್ಬೇಕು, ಮತ್ತೆ ಹೇಳ್ತಾ ಇದ್ದೀನಿ, ಸುಳ್ಳುಗೀಳು ಅನ್ಬಿಟ್ರೋ. ನಾನು ಕಮೆಂಟಲ್ಲಿ ಹಾಕ್ತಿರಲ್ಲ, ಎಲ್ಲ ಡವ್ ಮಾಡ್ತಾಳೆ, ಸುಳ್ಳು ಹೇಳ್ತಾಳೆ, ಬರೀ ಏನು ನಿಜ ಹೇಳಲ್ಲ ಅಂತ ಅವರೇ ಡವ್ ಮೆಸೇಜ್ ಹಾಕ್ತಾರೆ. ಹ್ಞೂ ಅವರೇ ಹಂಗೆ ಅನ್ಕೊಳ್ಳಿ. ನನಗೆ ಬೇಜಾರಾಗ್ಬಿಡುತ್ತೆ. ನಿಜ ಹೇಳು, ಯಾರಾದರೂ ಇಷ್ಟು ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಅದನ್ನ ಯಾರಾದರೂ ಬಂದ್ಬಿಟ್ಟು ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಸರಿ ಹೇಳ್ತಾ ಇಲ್ಲ ಅಂತ ಅಂದ್ಬಿಟ್ರೆ ಎಷ್ಟು ಹೊಟ್ಟೆ ಉರಿಯಲ್ಲ. ನಾನು ಸುಳ್ಳು ಹೇಳ್ತೀನಿ ಆಮೇಲೆ ಡೈಲಿ. ಓಡ್ತದೆ ವಿಡಿಯೋ. ನೋಡಿ ಅವಳು ಹೇಳ್ತಾವಳೆ, ಸುಳ್ಳು ಹೇಳಿದ್ರೆ ಓಡ್ತದೆ ಅಂತೆ ವಿಡಿಯೋ. ಅಫ್ಕೋರ್ಸ್ ಸುಳ್ಳು ಹೇಳಿದ್ರೆ ಓಡುತ್ತೆ, ಬಟ್ ನನಗೆ ಅದು ಇಷ್ಟ ಇಲ್ಲ. ನಿಜಾನೇ ಹೇಳ್ತೀನಿ, ನಿಜಾನೇ ತೋರಿಸ್ತೀನಿ. ನಿತ್ಯ ಅಂದ್ರೆ ಸತ್ಯ ಅಷ್ಟೇ. ನಿನ್ ತೋರಿಸ್ತೀನಿ ಕಡೆ ನೀನ್ ಹುಟ್ಟ ನಿನ್ಗೆ ಗೈಸ್. ಮಖದಲ್ಲಿದ್ದಿಲ್ಲ, ಇಲ್ಲಿ ಏನು ಮಾಡಿಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಫೋಸ್ ಕೊಡ್ತಾವಳೆ. ಸೊ ಇನ್ನೊಂದ್ಸಲ ವಿಡಿಯೋನ ನೀಟಾಗಿ ಎಂಡ್ ಮಾಡಿಬಿಡ್ತಿದ್ದೀನಿ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದ್ರೆ, ನನ್ನ ಲೈಫ್ನ ನಿಮ್ಮ ಜೊತೆನೂ ಚೇಂಜ್ ಮಾಡ್ಕೋಬೇಕು ಅಂತ ಇದ್ರೆ, ಸೊ ಡೈಲಿ ಅಪ್ಗ್ರೇಡ್ ಆಗೋದನ್ನ ತೋರಿಸ್ತಾ ಇರ್ತೀನಿ. ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಹಂಗೆ ಏನು ಇಂಪ್ರೂವ್ ಆಗಿದೆ, ಏನು ಬಿದೋಗಿದ್ದೀನಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಅಂತ ಹೇಳ್ತಾ ಸಿಗುವ ಮತ್ತೆ. ಹೇಳ್ತಾ ಅಲ್ಲ, ಹೇಳ್ತಾ. ಹಂಗೆ ಹೇಳೋದು. ಬಾಯ್ ಗೈಸ್, ಬಾಯ್.